ವಿಜಯಪುರ ಜಿಲ್ಲೆಯಿಂದ ಬಿಜೆಪಿ ಮುಖಂಡ ದಯಾಸಾಗರ ಪಾಟೀಲರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಂಡಿ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ನಂತರ ವಿಜಯಪುರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಲೋನಿ ಇಂಡಿ ಪಟ್ಟಣದ ನೌಕರರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ 2018ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯಲ್ಲಿ ಮಾತಿನ ಬರದಲ್ಲಿ ಹಾಲುಮತ ಸಮಾಜ ಮತ್ತು ಗಾಣಿಗ ಸಮುದಾಯದವರನ್ನ ವಿರುದ್ಧ ಕಣದಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಈ ಎರಡು ಸಮುದಾಯದವರು ನನ್ನ ಪರವಾಗಿ ಮತ ಹಾಕುತ್ತಾರೆ ಅಂತ ಹೇಳಿದ ವಿಡಿಯೋ ತುಣುಕನ್ನ ತಿರುಚಲಾಗಿದೆ ಎಂದರು. ದಯಾಸಾಗರ ಪಾಟೀಲ್ ಕೂಡ ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತಿದ್ರು. ಅವತ್ತೇ ಕೇಳದ ದಯಾಸಾಗರ್ ಇವತ್ತು ಸಮುದಾಯಗಳ ನಡುವೆ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಎಲ್ಲರಿಗೆ ಅಧಿಕಾರ ಕೊಟ್ಟಾರ ಅಂತವ್ರಿಗೆ ಇವ್ರು ಮಾತಾಡ್ತಾರ ಅಂದ್ರೆ ಇವ್ರ ಬಳಿ ಏನ್ ನೈತಿಕತೆ ಅದ? ನಮ್ಮ ಶಾಸಕರಿಗೆ ಮಾತಾಡೋದು ಇವ್ರಿಗೆ ಏನ್ ನೈತಿಕತೆ ಅದ? ಸಮಾಜದವ್ರು ಏನ್ ಮಾತಾಡಂಗ ಅವ್ರ ಎಜೆಂಟ್ ಅದಕ್ಕೆ ಕೇಳ್ಬೇಕಾಗಿತ್ತವಲ್ಲ. ಈಗ ಬಂದು ಕೇಳ್ತಾರಂದ್ರ ಅವ್ರು ಏನ್ ಕೇಳ್ಯಾರ, ಅವ್ರು ಏನ್ ಅಂದಾರ ಏನದು ಇಡೀ ಅವ್ರ ಪಕ್ಕ ಬುದ್ಧಿವಂತರಾರ ಇಡೀ ಇನ್ನೊಮ್ಮೆ ನೋಡ್ಕೊಳ್ಳಿ. ಅವ್ರು ಇಂಡಿ ಮತಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂಥ ಚರ್ಚೆಗಳು ಹುಟ್ಕೊಳ್ಳಲಿಕ್ಕೆ ಕಾರಣ ಅಂದರೆ ಮೊನ್ನೆಯ ದಿವಸ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಧುರೀಣರಾದಂಥ ದಯಾಸಾಗರ್ ಪಾಟೀಲ್ರವರು ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಅದರ ಪ್ರಯುಕ್ತ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅವರು ಹೇಳಿದ್ದೇನೆಂದರೆ, ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲರು ಗಾಣಿಗ ಸಮಾಜವನ್ನು ಮತ್ತು ಹಾಲ್ಮತ ಸಮಾಜವನ್ನು ಟೀಕಿಸಿದ್ದಾರೆ. ಇದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ಕಣೇರಿ ಶ್ರೀಗಳಿಗೆ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಗಡೀಪಾರು ಜಿಲ್ಲೆಗೆ ಬರಬಾರ್ದು ಅಂತಕ್ಕಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಯಶವಂತರಾಯ ಗೌಡರಿಗೂ ಆಗಬೇಕು ಅಂತಕ್ಕಂಥ ಮನವಿಯನ್ನು ಅವರು ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ದಯಾಸಾಗರ್ ಪಾಟೀಲ್ರವರು ವಿದ್ಯಾವಂತರು, ಪ್ರಾಯಶಃ ಅವರಿಗೆ ಈ ಘಟನೆ ಎಂದಿಂದು ಅವ್ರು ಮಾತನಾಡಿದ್ದು ಏನು ಇದರ ಅರಿವೈತ್ಯೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಸನ್ಮಾನ್ಯ ಶ್ರೀ ಯಶವಂತರಾಯ ಗೌಡರು 2018ರಲ್ಲಿ ಚುನಾವಣೆಯನ್ನು ಗೆದ್ದ ಮೇಲೆ ಇಂಡಿ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಭಾಷಣ ಮಾಡುವಾಗ ನನಗೆ ಸೋಲಿಸಲಿಕ್ಕೆ ಕಾಣದ ಕೈಗಳು ಹಾಲ್ಮತ ಸಮಾಜದವರಿಗೆ JDSನಿಂದ ಟಿಕೆಟ್ ಕೊಡಿಸಿದ್ರು. ಅದೇ ರೀತಿ ನನ್ನೊಂದಿಗಿರ್ತಕ್ಕಂಥ ಗಾಣಿಗ ಸಮಾಜದವರು ಓಟ್ ಬರಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರೂ ಸಹ ನನ್ನ ಮತಕ್ಷೇತ್ರದ ಜನ ಜಾತಿಯನ್ನು ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದರು ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆ ಮಲ್ಲಪ್ಪ ಸಾವ್ಕಾರು ಆಗಿನ MLAಗಳು ಮನ್ಯಾಗ ಗಾಂಧೇನಪ್ಪ ಅಂದ್ರೆ ಕಾಂಗ್ರೆಸ್ ಮಾಡ್ತೀರ, ಹಾಗಾಗಿ ಹಂತಿ ಬಲ್ಲಿ ಆಶೀರ್ವಾದ ಮಾಡಿಕೊಂಡು ಶಾಸಕರಾದ ಉದಾಹರಣೆ ಅದ. ಅದರಂತೆ ಏನಪ್ಪ ಅಂದ್ರೆ ಆರಾರು ಗಲ್ಲೋದವರು ಪ್ರಥಮವಾಗಿ ಟಿಕೆಟ್ ಸಿಕ್ತಂದ್ರೆ ಎಲ್ಲಿ ಹೋಗ್ತಿರೋರು ಸೀದಾ ಬೆಂಗಳೂರಿಗೆ ಬಂದು ನಮ್ಮೇನಪ್ಪ ಅಂದ್ರೆ ಗಣಪತರಾಯ ಗೌಡ್ರ ಮನೆಗೆ ಹೋಗ್ತಿರು. ಗಣಪತರಾಯ ಗೌಡ್ರ ಮನೆಗೂ ಗಣಪತರಾಯ ಗೌಡ್ರ ಮನೆಗೆ ಜಳಕ ಮಾಡಿಕೊಂಡು ಅವ್ರ ಮನೆಯಾಗ ಪ್ರಸಾದ ಮಾಡ್ಕೊಂಡು ಏನಪ್ಪ ಗಣಪತರಾಯ ಗೌಡ್ರು ಕರ್ಕೊಂಡು ಎಲ್ಲಿ ಹೋಗ್ತಿರು, ಗುಡಿಗೆ ಹೋಗ್ತಿರು. ಇವು ಎರಡನೇದು.